ನೋಡಿ, ಒಡೆದಾಳುವ ರಾಜಕಾರಣವನ್ನೇ ಮಾಡ್ಕೊಂಡು ಬಂದಂಥ ಕಾಂಗ್ರೆಸ್ಸಿಗೆ ಒಟ್ಟುಗೂಡಿಸೋ ಅಭ್ಯಾಸನೇ ಇಲ್ಲ. ಈಗ ರಾಹುಲ್ ಗಾಂಧಿಯವರು ಭಾರತ್ ತೋಡೋ ಯಾತ್ರೆ ಅಂತ ಇಟ್ಟಿದ್ದರೆ ಡಿ ಕೆ ಸುರೇಶ್ರಂಥ ಹೇಳಿಕೆಗಳಿಗೆ ಒಂದು ತಾತ್ವಿಕವಾಗಿರ್ತಕ್ಕಂಥ ಬಲ ಬರ್ತಿತ್ತು. ಅವ್ರು ಜೋಡೋ ಅಂತ ಹೇಳ್ತಾರೆ, ಇವರು ಒಡೆಯೋ ಮಾತಾಡ್ತಾರೆ. ಒಡೆಯೋ ಮಾತನ್ನು ಏನೇನು ಆಡ್ತಾರೆ, ರಾಷ್ಟ್ರ ಒಡೆಯೋ ಮಾತನ್ನು ಡಿ ಕೆ ಸುರೇಶ್ ಅವ್ರು ಹೇಳಿದ್ರೆ, ಜಾತಿ ಒಡೆಯುವ ರಾಜಕಾರಣವನ್ನು ಸಿದ್ದರಾಮಯ್ಯನವರು ಆದಿಯಿಂದಲೇ ಮಾಡ್ಕೊಂಡು ಬಂದಿದ್ದಾರೆ. ಈಗ ಸಿದ್ದರಾಮಯ್ಯನವರು ಅಪರೂಪಕ್ಕೊಮ್ಮೆ ಮನುಷ್ಯತ್ವ ಇರಬೇಕು ಅಂತಾರೆ, ಮಾಡೋದೆಲ್ಲ ಜಾತಿ ರಾಜಕಾರಣ. ಅಂದರೆ ಬಡವರು ಎಲ್ಲ ಜಾತಿಲೂ ಇದ್ದಾರೆ, ಬಡವ್ರ ಪರವಾಗಿ ಯಾಕೆ ಅವ್ರು ಯೋಚನೆ ಮಾಡಲ್ಲ, ಬಡವ್ರ ಪರವಾಗಿ ಯಾಕೆ ಮಾತಾಡಲ್ಲ, ಬರೀ ಜಾತಿನೇ ಇಟ್ಕೊಂಡು ಯಾಕೆ ಮಾತಾಡ್ತಾರೆ? ಎಲ್ಲ ಜಾತಿಯಲ್ಲೂ ಒಳ್ಳೆಯವರು ಇದ್ದಾರೆ, ಎಲ್ಲ ಜಾತಿಯವರು ಕೆಟ್ಟವರು ಇದ್ದಾರೆ. ಹಾಗಾದರೆ ಜಾತಿ ದ್ವೇಷ ಯಾಕೆ ಇವರಿಗೆ? ಇವರು ಯಾಕೆ ಜಾತಿ ದ್ವೇಷವನ್ನೇ ಮಾಡ್ಕೊಂಡು ಬಂದಿದ್ದಾರೆ? ಹಿಂದೆ ಜಗದೀಶ್ ಶೆಟ್ಟರ್ ಅವರು ಒಂದು ಮಾತು ಹೇಳಿದರು, ಜಿಲೇಬಿ ಕಂಡ್ರೆ ಇವ್ರಿಗೆ ಆಗಲ್ಲ ಅಂತ. ಗೊತ್ತಲ್ಲ, ಜಿಲೇಬಿ ಕಂಡ್ರೆ ಸಿದ್ದರಾಮಯ್ಯನವ್ರಿಗೆ ಆಗಲ್ಲ ಅಂತ ಜಗದೀಶ್ ಶೆಟ್ಟರ್ ಹೇಳಿದರು. ಜಿಲೇಬಿ ಜೊತೆಗೆ ಇನ್ನುಳಿದ ಜಾತಿಗಳು ಸೇರ್ಕೊಂಡ್ಬಿಟ್ಟು ಇವರಿಗೆ. ಹಾಗೆ ಆ ಜಾತಿ ದ್ವೇಷ, ಜಾತಿ ಒಡೆದು ರಾಜಕಾರಣ ಮಾಡೋದು, ಭಾಷೆ ಹೆಸರಿನಲ್ಲಿ ಒಡೆದು ರಾಜಕಾರಣ ಮಾಡೋದು, ಅದು ಕಾಂಗ್ರೆಸ್ ಕಲ್ಚರು. ಆ ಕಾಂಗ್ರೆಸ್ ಸಂಸ್ಕೃತಿಯನ್ನೇ ಡಿ ಕೆ ಶಿವಕುಮಾರ್ ಅವರು ಮಾತಿನಲ್ಲಿ ಹೇಳಿದ್ದಾರೆ. ಮತ್ತು ಡಿ ಕೆ ಸುರೇಶ್ ಅವರು ನಿಜವಾಗ್ಲೂ ಅನ್ಯಾಯ ಆಗಿದೆಯಾ ಅಂತಂದರೆ, ನಾನು ನಿನ್ನೆ ಅಂಕಿಅಂಶಗಳ ಸಮೇತ ಹೇಳಿದ್ದೇನೆ. 9.25 ವರ್ಷದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ BJP ಸರ್ಕಾರ ಕರ್ನಾಟಕಕ್ಕೆ 4,31,000 ಕೋಟಿ ರೂಪಾಯಿ ತೆರಿಗೆ ಪಾಲು ಮತ್ತು ಗ್ರ್ಯಾಂಟು ಅನುದಾನ ಸೇರಿ ಕೊಟ್ಟಿದೆ. 4,31,000 ಕೋಟಿ ರೂಪಾಯಿ ಕೊಟ್ಟಿದೆ. ಹಿಂದೆ ಮನಮೋಹನ್ ಸಿಂಗ್ ಇದ್ದಾಗ ಯು ಹ್ಯಾವ್ ಟು ಕಂಪೇರ್. ಆವಾಗ ಅವರು ಕೊಟ್ಟಿದ್ದು 1,42,000 ಕೋಟಿ 10 ವರ್ಷದಲ್ಲಿ. 1,42,000 ಕೋಟಿ ದೊಡ್ಡದು, 4,31,000 ಕೋಟಿ ದೊಡ್ಡದು. ಆಮೇಲೆ ಜನಸಂಖ್ಯೆಗೆ ಅನುಗುಣವಾಗಿ ಅನುದಾನದ ಹಂಚಿಕೆ ಆಗ್ತಾಯಿದೆ. ಉತ್ತರ ಪ್ರದೇಶದಂಥ ರಾಜ್ಯ ಜನಸಂಖ್ಯೆ ಕಾರಣಕ್ಕೆ ಹೆಚ್ಚಿನ ಪಾಲನ್ನು ಪಡಿತಿರ್ಬೋದು, ಅದು ಜನಸಂಖ್ಯೆ ಕಾರಣಕ್ಕೆ ಕೊಡ್ತಿರ್ತಕ್ಕಂಥದ್ದು. ಸಮಗ್ರವಾಗಿ ಒಂದು ರಾಷ್ಟ್ರ ಅಂತ ಆಲೋಚನೆ ಮಾಡೋರಿಗೆ ಇದರಲ್ಲಿ ಯಾವುದೇ ತಪ್ಪು ಕಾಣೋದಿಲ್ಲ. ಆದರೆ ಸಂಕುಚಿತ ಮನೋಭಾವ ಇರೋರಿಗೆ ಪ್ರತಿಯೊಂದರಲ್ಲೂ ತಪ್ಪು ಹುಡುಕ್ತಾರೆ. ಇದೇ ಮನೋಭಾವನೆ ರಾಜ್ಯದಲ್ಲೂ ಪ್ರಕಟ ಆದರೆ, ಬೆಂಗಳೂರಿನಲ್ಲಿ 80% ತೆರಿಗೆ ಬೆಂಗಳೂರಿನಿಂದ ಬರುತ್ತಪ್ಪ. ಕನಕಪುರಕ್ಕೆ ಯಾಕೆ ಕೊಡ್ತೀರಿ ಅಂತ ಕೇಳಿದ್ರೆ, ಕಲಬುರಗಿಗೆ ಯಾಕೆ ಕೊಡ್ತೀರಿ ಅಂತ ಕೇಳಿದ್ರೆ, ಬಳ್ಳಾರಿಗೆ ಯಾಕೆ ಕೊಡ್ತೀರಿ ಅಂತ ಕೇಳಿದ್ರೆ, ಹೊಳೆನರಸೀಪುರಕ್ಕೆ ಯಾಕೆ ಕೊಡ್ತೀರಿ ಅಂತ ಹೇಳಿದ್ರೆ, ಆಗ ಅವೆಲ್ಲ ಹಿಂದುಳಿದ ಪ್ರದೇಶವಾಗಿಯೇ ಉಳಿದಿರೋವು. ಹಿಂದುಳಿದ ಪ್ರದೇಶದ ಅಭಿವೃದ್ಧಿಗಾಗಿಯೇ ನಾವು ನಂಜುಂಡಪ್ಪ ವರದಿ ಮಾಡಿದ್ವಿ, ಅದನ್ನೇ ಆಧರಿಸಿ ವಿಶೇಷ ಅನುದಾನವನ್ನು ಕೊಟ್ವಿ. ಅಂದರೆ ಇವ್ರ ಲೆಕ್ಕದಲ್ಲಿ ನಂಜುಂಡಪ್ಪ ವರದಿ ತಪ್ಪು. ತೆರಿಗೆ ಬೆಂಗಳೂರಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ತೆರಿಗೆ ಸಂಗ್ರಹ ಆಗುತ್ತೆ, ಬೆಂಗಳೂರಿಗೆ ಖರ್ಚು ಮಾಡಬೇಕು ಅನ್ನೋದು ಇವ್ರ ನೀತಿನ. ಬೆಂಗಳೂರಿಗೆ ಖರ್ಚು ಮಾಡಬೇಕು ಅಂತ ಹೇಳಿದ್ರೆ ಕನಕಪುರಕ್ಕೆ 4 ಆಣಿ ದುಡ್ಡು ಸಿಗಲ್ಲ. ಯಾಕೆಂದ್ರೆ ಕನಕಪುರದಲ್ಲಿ ಆ ಪ್ರಮಾಣದಲ್ಲಿ ಇನ್ಕಮ್ ಜನ್ರೇಟ್ ಆಗೋದೇ ಇಲ್ಲ. ಅವ್ರು ಪ್ರತಿಭಟನೆ ಮಾಡಲಿ, ಪ್ರತಿಭಟನೆ ಮಾಡೋಕ್ಕೆ ಪ್ರಜಾಪ್ರಭುತ್ವದ ಹಕ್ಕಿದೆ. ಅಂಕಿಅಂಶವನ್ನು ಮುಂದಿಟ್ಟು ನಾವೇನೇನು ಕರ್ನಾಟಕಕ್ಕೆ ಭಾರತೀಯ ಜನತಾ ಪಾರ್ಟಿ, ವಿಶೇಷವಾಗಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಯಾವ್ಯಾವ ರೀತಿ ಅನುಕೂಲ ಆಗಿದೆ ಅನ್ನೋದನ್ನು ನಾವು ವಿಶೇಷವಾಗಿ ಮುಂದಿಟ್ಟು ಜನರಿಗೆ ಮನವರಿಕೆ ಮಾಡ್ತೀವಿ. ಈಗ ಜೀವನ್ ಮಿಷನ್ ಇರ್ಬೋದು, ನ್ಯಾಷನಲ್ ಹೈವೇ ಇರ್ಬೋದು, ರೈಲ್ವೆ ಡಬ್ಲಿಂಗ್ ಕಾರ್ಯ ಇರ್ಬೋದು, ಯಾವಾಗ ಹೆಚ್ಚು ಆಗಿದೆ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದ ಮೇಲೆ ಆಗಿರ್ತಕ್ಕಂಥದ್ದು. ಅವರು ಏನು ಹೇಳ್ತಾ ಇದ್ದಾರೆ ಅದರಲ್ಲಿ ಎಷ್ಟು ಸತ್ಯ ಇದೆ, ಎಷ್ಟು ಸುಳ್ಳಿದೆ ಅನ್ನೋದನ್ನು ಜನರ ಮುಂದೆ ಇಡೋ ಕೆಲಸ ನಾವು ಮಾಡ್ತೀವಿ. ಪ್ರತಿಭಟನೆ ಮಾಡೋಕ್ಕೆ ಹಕ್ಕಿದೆ, ದೇಶ ಒಡೆಯೋಕ್ಕೆ ಅಧಿಕಾರ ಇಲ್ಲ. ಪ್ರತಿಭಟನೆ ಮಾಡ್ಬೋದು, ಹಾಗಂತ ದೇಶ ಒಡೆಯೋಕ್ಕೆ ಅಧಿಕಾರ ಇದೆಯಾ? ದೇಶ ಒಡಿತೀವಿ ಅಂತ ಹೊರಟಂಥ ಜಿನ್ನಾನಿಗೆ ಇವರು ಬೆಂಬಲ ಕೊಟ್ಟರು ಕಾಂಗ್ರೆಸ್ನವರು. ಅದಾದ ನಂತರ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತವರು ದೇಶವನ್ನು ಒಗ್ಗೂಡಿಸಿದ್ರು. ರಜಾಕಾರ್ ಮನಸ್ಥಿತಿಯಲ್ಲಿ, ಹೈದರಾಬಾದ್ ನಿಜಾಮನ್ ಮನಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ವರ್ತಿಸಬಾರ್ದು, ಡಿ ಕೆ ಸುರೇಶ್ ಅವರು ವರ್ತಿಸಬಾರ್ದು. ಅಕಸ್ಮಾತ್ ಹಂಗೆ ವರ್ತಿಸಿದರೆ ನೀವು ನಿಜಾಮ ಅಲ್ಲ, ನಿಜಾಮನನ್ನೇ ಬಗ್ಗು ಬಡ್ದಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಥರದ ನೇತೃತ್ವ ಭಾಜಪ ಕೈನಲ್ಲಿದೆ. ಹಾಗಿದ್ದಾಗ ನಿಮ್ಮ ನಿಜಾಮಗಿರಿ ಇಲ್ಲಿ ನಡೆಯಲ್ಲ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.